ನಾನು ನಿಮ್ಮ MB ಪ್ರಭಾಕರ್ ಕಾಕ್ನೂರ್. ನಾನಿವತ್ತು 10ನೇ ತರಗತಿ ಓದುತ್ತಿರುವ ಮಕ್ಕಳ ಪಾಲಕರು ಮತ್ತು ಪೋಷಕರೊಂದಿಗೆ ಮಾತಾಡಬೇಕು, ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ರಾಜ್ಯದ ಎಲ್ಲ 10ನೇ ತರಗತಿ ಬರ್ತಕ್ಕಂಥ ಮಕ್ಕಳ ಪೋಷಕರಿಗೆ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾಕೆ ಈ ವಿಚಾರವನ್ನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಒಬ್ಬ ತರಗತಿ ಕೋಣೆಯ ಶಿಕ್ಷಕನಾಗಿರೋದ್ರಿಂದ ನಾನು ಅನುಭವಿಸ್ತಕ್ಕಂಥ ವಿಚಾರಗಳನ್ನ ನಾವು ಎಲ್ಲ ಪೋಷಕರಿಗೆ ತಿಳಿಸಕ್ಕಾಗಲ್ಲ. ನಾವು ಪೋಷಕರ ಸಭೆಯನ್ನ ಮಾಡಿದ್ರೂ ಪ್ರತಿ ಸಭೆಗೂ ಬರ್ತಕ್ಕಂಥ ಪೋಷಕರೇ ಬರ್ತಾರೆ ಹೊರತು ಉಳಿದ ಪೋಷಕರು ಬರೋದಿಲ್ಲ. ಆದರೆ ಕೊನೆಗೆ ನನಗೆ ಒಂದು ಅಲ್ಟಿಮೇಟ್ ಒಂದು ಯೋಚನೆ ಬಂತು, ಏನಾದ್ರು ಮಾಡಿ ನಮ್ಮ ಪೋಷಕರನ್ನ ಮನವೊಲಿಸ್ಬೇಕು, ಅವರಿಗೆ ಒಂದಿಷ್ಟು ನಾವು ಮಾರ್ಗದರ್ಶನ ನೀಡಬೇಕು, ಅವರ ಮಕ್ಕಳ ಶಿಕ್ಷಣ ಭವಿಷ್ಯವನ್ನ ಕಟ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಳ್ತಿದ್ದೀನಿ. ಅದು ನಿಮಗೆ ಎಷ್ಟು ಸಮಂಜಸೋ ಸರಿಯೋ ಅದು ನೀವು ಅರ್ಥ ಮಾಡ್ಕೊಂಡು ಅದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನ ತಗೊಂಡು ನಿಮ್ಮ ಮಗುವಿನ ಭವಿಷ್ಯವನ್ನ, ಉಜ್ವಲ ಭವಿಷ್ಯವನ್ನ ರೂಪಿಸ್ಕೊಡ್ತೀರಂತ ನಾನು ಹೇಳ್ತಾ, ಇವತ್ತು ನಾನು ಜನವರಿ 1ನೇ ತಾರೀಕಿಂದ 26 ಜನವರಿ 1ನೇ ತಾರೀಕಿಂದ ಮಾರ್ಚ್ 17 ತನಕ ತಗೊಂಡ್ರೆ ಕೇವಲ 76 ದಿನಗಳು ಇದ್ದಾವೆ. 76 ದಿನಗಳು ನಾವು ನಮ್ಮ ಕೆಲಸ ಏನು ಪೋಷಕರಾಗಿ ಅಂತ ಪ್ರಶ್ನೆ ಹಾಕೊಂಡ್ರೆ, 76 ದಿನಗಳು ಮಗು ಒಂದೂ ದಿನವೂ ಶಾಲೆ ಬಿಡದ ಹಾಗೆ ಶಾಲೆಗೆ ಕಳಿಸೋದು ಮೊದಲ ಆದ್ಯ ಕರ್ತವ್ಯ. ಈ ಒಂದು ಕರ್ತವ್ಯವನ್ನು ನೀವು ಮಾಡಿದ್ದೇ ನಿಜ ಆದಲ್ಲಿ ಮಗು ಈ 76 ದಿನಗಳು ನಾವು ಏನು ಮಾಡಬೇಕಲ್ಲ ಶಿಕ್ಷಕರು ಶಾಲೆಯಲ್ಲಿ ಅದನ್ನ ಮಾಡ್ತೀವಿ. ಫೈನಲ್ ಟಚ್ ಅಪ್, ಈ ಮದುವೆ ಹತ್ರಕ್ಕೆ ಬಂದಂಗೆ ಹೆಂಗೆ ನಮ್ಮ ಕೆಲಸಗಳು ಬಿಸಿ ಆಗ್ತಾವೋ, ಈಗ ಮದುವೆ ಹತ್ರ ಬಂದಿದೆ ಅಂದ್ರೆ ಇಟ್ ಮೀನ್ಸ್ ನಮ್ಮ ಮಗುವಿನ ಪರೀಕ್ಷೆ ಹತ್ರ ಬಂದಿದೆ. ನಮ್ಮ ಮಗುವಿಗೆ ನಾವು ಏನ್ ಕೊಡ್ಬೇಕು ಅಂತೇಳಿ 6 ಶಿಕ್ಷಕರು, 6 ವಿಷಯದ ಶಿಕ್ಷಕರು, ನೀವು ಯೋಚನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಾವು ಶಿಕ್ಷಕರಾದವರು ನಮ್ಮ ಶಾಲೆಯಲ್ಲಿ 3 ವರ್ಷ ಈ ಮಗು ಓದಿದೆ, ಈ ಮಗುವನ್ನ SLC ಪಾಸ್ ಮಾಡಿಸ್ಲೇಬೇಕು ಅನ್ನೋ ಒಂದು ಘನ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ನಾವು ಏನೆಲ್ಲಾ ತಂತ್ರಗಳನ್ನ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಮುಖ್ಯವಾಗಿ ಕಾಣ್ತಾ ಇರೋದು ಹಾಜರಾತಿಯ ಕೊರತೆ ಕಾಣ್ತಾ ಇದೆ. ಹಾಜರಾತಿ ಕೊರತೆ ಅಂದ್ರೆ, ಈಗ ಜನವರಿ ತಿಂಗಳಲ್ಲಿ ಹಬ್ಬಗಳು ಬರ್ತವೆ, ಮಾರಿ ಹಬ್ಬಗಳು ಬರ್ತವೆ, ಇವೆಲ್ಲವನ್ನೂ ನೀವು ಬಿಟ್ಬಿಟ್ಟು ಈ 76 ದಿನ ನಿಮ್ಮ ಮಕ್ಕಳಿಗೋಸ್ಕರ ನೀವು ಸಹ ಹೋಗದಂಗೆ, ಯಾಕೆಂದ್ರೆ ಮಗುವಿನ ಮುಂದೆ ನೀವು ಮಗುವನ್ನ ಶಾಲೆಗೆ ಕಳಿಸಿ ನೀವು ಮಗುವನ್ನ ಬಿಟ್ಟು ನೀವು ಹಬ್ಬಕ್ಕೆ ಹೋಗಿದ್ರೆ ಅಂತ ಗೊತ್ತಾಯ್ತು ಅಂದ್ರೆ ಮಗುವಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನೀವು ಸಹ 76 ದಿನಗಳು ನಿಮ್ಮ ದೈನಂದಿನ ಕೆಲಸಗಳನ್ನ ಬಿಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಮಗುವಿಗೆ ಮನಸ್ಸಿಗೆ ಬೇಜಾರಾಗಿ ಮಾಡಬಾರ್ದು ಅನ್ನೋದು ನನ್ನ ಮೊದಲನೇ ರಿಕ್ವೆಸ್ಟು. ಯಾಕೆಂದ್ರೆ ನಿಮಗಿರ್ತಕ್ಕಂಥ ಆಸೆ ಮಗುಗೆ 2 ಪಟ್ಟು ಆಸೆ ಇರುತ್ತೆ. ನಾನು ಫಂಕ್ಷನ್ಗೆ ಹೋಗ್ಬೇಕಿತ್ತು, ನಮ್ಮ ಅಪ್ಪ ಅಮ್ಮ ನೋಡು ನನ್ನ ಫಂಕ್ಷನ್ಗೆ ಬಿಟ್ಟೋಗ್ಬಿಟ್ರು, ಎಂತ ನನಗೆ ಮೋಸ ಮಾಡಿದ್ರು ಅನ್ನೋ ಭಾವನೆ ಬರಬಾರ್ದು. ಅದಕ್ಕೋಸ್ಕರ ಮಾರ್ಚ್ 17ರಿಂದ ಅಂದ್ರೆ ಜನವರಿ 1ನೇ ತಾರೀಕಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕಷ್ಟಕ್ಕೆ ಹೋಗಿ ಆದರೆ ಸುಖಕ್ಕೆ ಹೋಗೋದು ಬೇಡ. ಯಾಕೆ ಅಂದ್ರೆ ನಮ್ಮ ಮಗುವಿನ ಶಿಕ್ಷಣ ಜೀವನವನ್ನ ನಾವಿವತ್ತು ರೂಪಿಸ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಮಗುವಿಗೆ ನೀವು 76 ದಿನಗಳ ನಿಮ್ಮ ಸಮಯವನ್ನ ಅವನಿಗೋಸ್ಕರನೇ ಮೀಸಲಾಗಿ ಇಡ್ರಿ ಅಂತ ಕೇಳ್ತಿದ್ದೀನಿ. ಸಮಯವನ್ನು ಹೆಂಗೆ ಮೀಸಲಿಡಬೇಕು ಅಂತಂದ್ರೆ, ನಾನು ನಿಮ್ಮ ಕೆಲಸಗಳನ್ನ ಬಿಟ್ಟು ಮಗುವನ್ನ ಓದಿಸು ಅಂತ ಹೇಳೋದಿಲ್ಲ. ಮಗು ಸಂಜೆ 6 ಗಂಟೆಗೆ ಶಾಲೆಯಿಂದ ಬರುತ್ತೆ, 5 ಗಂಟೆಗೆ ಶಾಲೆಯಿಂದ ಬರುತ್ತೆ, ಒಂದು ಅರ್ಧ ಗಂಟೆ ಟಿವಿ ನೋಡುತ್ತೋ ಮೊಬೈಲ್ ನೋಡುತ್ತೋ ಗೊತ್ತಿಲ್ಲ, 6ರಿಂದ 10:30 ತನಕ ನಿಮ್ಮ ಮಗುವನ್ನ ಪಕ್ಕ ನೀವು ಕೂತು ಓದಪ್ಪ ಇವತ್ತು ಇದನ್ನ ಓದು ಅದು ಓದು ಅಂತೇಳಿ ನೀವು ಅವನಿಗೆ ಮಾರಲ್ ಸಪೋರ್ಟ್ ಅನ್ನ ಕೊಡ್ತಾ ಹೋದ್ರೆ ಅವನಿಗೆ ನನಗೆ ಏಕಾಂಗಿ ಇಲ್ಲ ಅನ್ನೋದೊಂದು ಬಂದ್ಬಿಟ್ಟು 6ರಿಂದ 10:30 ತನಕ, ಬೆಳಗ್ಗೆ 5 ಗಂಟೆಯಿಂದ 8:30 ಅಥವಾ 8 ಗಂಟೆ ತನಕ ಬೆಳಗ್ಗೆ ಮಗುನಷ್ಟೇ ಎಬ್ಬರಿಸ್ತೀರಿ, ಮಗುಗೆ ಅಲಾರಾಮ್ ಇಟ್ಕೊಂಡು ನೀನು ಓದು ಅಂತಾರೆ ಅನ್ನುತ್ತೆ ಅಂತ ನೀವು ಹೇಳ್ತೀರಿ. ಆವಾಗ ಆ ಮಗು ಏನಂತೆ, ಎಲ್ಲರೂ ಮಲಗಿದ್ದಾರೆ, ನಾನೊಬ್ಬನೇ ಓದ್ಬೇಕಾ? ಆ ಮಗುವಿಗೆ ವಿದ್ಯೆಯಿಂದ ಮುಂದೆ ನನ್ನ ಜೀವನ ಇದೆ ಅಂತ ಈಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗತ್ತೆ. ಬಟ್ ಅದಕ್ಕೋಸ್ಕರ ನಾವು ಆ ಮಗುವಿನ ಮುಂದೆ ನಾವು ಯಾವುದೇ ಸುಖ ಅಂದ್ರೆ ನಿದ್ದೆಯನ್ನ ನಾವು ತಂದೆ ತಾಯಿಗಳಾದವರು ಇನ್ನ 76 ದಿನಗಳು 5 ಗಂಟೆಗೆ ಹೇಳೋಣ,
5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಿ. ಆಮೇಲೆ ಅವ್ನು ನೀವು ಮಲಗಿದ್ರು ಅವ್ನು ಮಲಗಲ್ಲ. ಯಾಕೆ ಅಂದ್ರೆ ಅವನಿಗಾಗಲೇ ಅರಿವು ಬಂದಿರುತ್ತೆ, ನಾನು ಓದ್ಬೇಕು, ದಿನಗಳನ್ನ ಗಣನೆ ಮಾಡ್ತಾ ಇದ್ದಾನೆ, ನಾನು 76 ದಿವಸ ನಾನು ಓದ್ಲೇಬೇಕು ಅನ್ನೋ ಭಾವನೆ ಬರೋದ್ರಿಂದ ಅವನು ಒಂದು ಅರ್ಧ 5 ಗಂಟೆಗೆ ಗೆದ್ದ ಅಂದ್ರೆ 5:15 5:45 ತನಕ ನೀವು ಅವ್ನ ಪಕ್ಕ ಕೂತಂದ್ರೆ ಆಮೇಲೆ ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಳ್ರಿ. 100% ನಿಮ್ಮ ಮಗು ಓದ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಲ್ಲಿಗೆ ಒಂದು ನೀವು ಸಹಕಾರವನ್ನು ನೀಡಿದಾಗ ನಿಮ್ಮ ಮಗು ನಿಮ್ಮ ಆಸೆಯನ್ನು ಈಡೇರಿಸುತ್ತೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಮಗುವಿನ ಶಿಕ್ಷಣ ಜೀವನ ಈ ವರ್ಷ SLC ಪಾಸ್ ಆಗದೆ ಇದ್ರೆ ಕೊನೆಗೊಂಡು ಬಿಡುತ್ತೆ. ನಮ್ಮ ಇಲಾಖೆ ಬಹಳಷ್ಟು ಮಕ್ಕಳು ಪಾಸ್ ಆಗ್ಲಿಕ್ಕೆ ಬಹಳಷ್ಟು ಮಾಹಿತಿಗಳ ತಂತ್ರಗಳನ್ನು ತಂದಿದ್ದಾರೆ. ಆ ತಂತ್ರಗಳನ್ನ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಸಮಯವನ್ನ ಯಾರಿಗೆ ಕೊಡಬೇಕು? ನಿಮ್ಮ ಮಗುವಿಗೆ ನೀವು ಕೊಟ್ಟಿದ್ದೇ ನಿಜ ಆದ್ರೆ ನಿಮ್ಮ ಮಗು 100% ಪಾಸ್ ಆಗುತ್ತೆ. ಮಗು ನಿಮ್ಮ ಮಗು ನಿಮ್ಮ ಹತ್ರ ಆಸ್ತಿಯಿಂದ ಇರೋ ಆಸ್ತಿಯಿಂದ ಜೀವನ ಕಟ್ಕೊಳಲ್ಲ, ಅವನ ಶಿಕ್ಷಣದಿಂದ ಜೀವನ ಕಟ್ಕೊಂತಾನೆ. ಕಟ್ಕೊಂಡಾಗಿದ್ದಾಗ ಖುಷಿ ಪಡೋರು ಮೊದಲಿಗರು ನೀವೇ ಆಗಿರ್ತೀರಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಿಮ್ಮ 76 ದಿನಗಳ ಸೇವೆಯನ್ನ ನೀವು ನಿಮ್ಮ ಮಗುವಿಗೆ ಸೇವೆ ಅಲ್ಲ, ಸಮಯ ಕರ್ತವ್ಯ, ಸಮಯನೂ ಹೌದು, ನಮ್ಮ ಸಮಯವನ್ನ ಕೊಡೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಿಜವಾಗ್ಲೂ ಕೊಡ್ತೀರಂತ ಹೇಳ್ತಾ ಇದ್ದೀನಿ. ಅಲ್ಲಿಗೆ ನಾವು ಒಂದು ದಿನಕ್ಕೆ 4:15 ಗಂಟೆ ಸಂಜೆ, ಬೆಳಗ್ಗೆ 3 ಗಂಟೆ, 7:15 ಗಂಟೆ ಕೊಟ್ರೆ ಇನ್ನು 16:15 ಗಂಟೆ ನಮ್ಮದಾಗಿರುತ್ತೆ. ನೀವೇನ್ ಬೇಕಾದ್ರೆ ಮಾಡ್ಕೊಳ್ರಿ. ಆದ್ರೆ ಈ 7:15 ಗಂಟೆ 1/1/26ರಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ನನ್ನ ಸಮಯ, ನನ್ನ 7:15 ಗಂಟೆ ನನ್ನ ಮಗನಿಗೆ, ನನ್ನ ಮಗಳಿಗೆ ಅಂತ ನೀವು ಒಂದು ಪೂಜೆಯನ್ನ ಮಾಡ್ತೀರಾ, ವ್ರತವನ್ನ ಮಾಡ್ತಿರಲ್ಲ, ಆ ತರ ನೀವು ವ್ರತ ಮಾಡಿದ್ದೇ ನಿಜ ಆದ್ರೆ ನಿಮ್ಮ ಮಗು 100% ಪಾಸ್ ಆಗ್ತಾನೆ. ಯಾರಿಗೂ ಕೈ ಕಾಲ ಹಿಡಿಯೋ ಅವಶ್ಯಕತೆ ಇಲ್ಲ. ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿ ನಿಮಗೆ, ನಿಮ್ಮ ಅಜ್ಜ ಅಜ್ಜಿಗೆ, ಎಲ್ಲ ಶಾಲೆಗೆ ಎಲ್ಲರಿಗೆ ಹೆಸರು ತರ್ತಾನೆ. ಅದಕ್ಕೋಸ್ಕರ ನಿಮ್ಮ ಸಮಯವನ್ನ ನೀವು ಕೊಡ್ತೀರಂತ ಹೇಳ್ತಾ ಮುಂದೆ ನಾನು ಮುಂದಿನ ಪಾಯಿಂಟ್ಗೆ ಹೋಗ್ತೀನಿ. ಸೊ ನಿಮ್ಮ ಮಗುವಿನ ಮನಸ್ಸನ್ನ ನೀವು ಹಾಳು ಮಾಡಬಾರ್ದು. ಈ 76 ದಿನಗಳು ಯಾಕೆ ನೀವು ಬೆಳಗ್ಗೆ ಅಲಾರಾಮ್ ಇಟ್ಕೊಂಡಿದ್ಯಲ್ಲೇ ಗೊತ್ತಾಗಲ್ವಾ ನಿನಗೆ? ಪಕ್ಕದ ಮನೆಯವರೆಲ್ಲ ಬೈತಾರೆ ಅಂತೇಳಿ ಹಾಸಿಗೆ ಮೇಲಿಂದ ಅವನು ಎಬ್ಬರಿಸ್ಬೇಕಾದ್ರೆ ಬೈತಾ ಎಬ್ಬರಿಸಿದ್ರೆ ಅವನ ದಿನದ ಮನಸ್ಸೇ ಹಾಳಾಗುತ್ತೆ. ಅದಕ್ಕೆ ಮನಸ್ಸನ್ನ ನಾವು ಯಾವತ್ತು ಹರಡಿಸ್ಬೇಕೇ ಹೊರಸು ಕುಗ್ಗಿಸ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಿಮ್ಮ ಮಗುವಿಗೆ ಎಲ್ಲಿಂದಾನೇ ನೀವು ಪಕ್ಕದಲ್ಲೇ ಮಲಗಿರತ್ತು ಎದ್ದು ನೀವು ಮಲಗಿದ್ರೆ ಬಂದ್ಬಿಟ್ಟು, ಪಾಪೋ ಆಲ್ರೆಡಿ ಅಲಾರಾಮ್ ಮಾಡೋದು 10 ನಿಮಿಷ ಆಯ್ತು ಕಣೋ, ನೀನ್ ಎದ್ಬಿಟ್ರೆ ನೀನು ಆರಾಮ್ಸೆ ಪಾಸ್ ಆಗ್ತೀಯ, ಟೈಮ್ ಇಲ್ಲ ಕಣೋ ಅಂತ ಹೇಳಿ ಅವನಿಗೆ ಮನವರಿಕೆ ಮಾಡ್ಕೊಟ್ಬಿಟ್ಟು ನೀವು ಅವನಿಗೆ ಒಂದಿಷ್ಟು ಟೈಮ್ ಕೊಟ್ಬಿಟ್ರೆ ಅವನು ಎಷ್ಟು ಖುಷಿ ಪಡ್ತಾನೆ ಅಂದ್ರೆ ಅದು ಹೇಳ್ಬಾರ್ದು. ಆಮೇಲೆ ನಿಮಗೆ ಅವನು ಥ್ಯಾಂಕ್ಸ್ ಹೇಳ್ತಾನೆ. ಈಗ ಥ್ಯಾಂಕ್ಸ್ ಹೇಳ್ದೇ ಇರ್ಬೋದು, ಆದ್ರೆ ನೀವು ಬೆಳಗ್ಗೆನೆ ಹೇಳ್ಬೇಕಾದ್ರೆ ಹಾಸಿಗೆ ಮೇಲೆ ಬಿತ್ಕೊಂಡಿದ್ಯಲ್ಲೋ, ನಾಚಿಕೆ ಆಗಲ್ಲ, ನೀನು ಪಕ್ಕದ ಮನೆ ಓದ್ತಾ ಇದ್ದಾನೆ. ನಿಮ್ಮ ಮಗುವಿನ ಜೊತೆಗೆ ನೀವು ಕಂಪೇರ್ ಮಾಡಬೇಡ್ರಿ. ಕಂಪೇರ್ ಮಾಡಿದಾಗ ನಿಮ್ಮ ಮಗುಗೆ ನಮ್ಮಮ್ಮ ನೋಡು ಅವ್ರ ಜೊತೆಗೆ ಹೋಲಿಕೆ ಮಾಡುತ್ತೆ. ಯಾಕೆಂದ್ರೆ ವ್ಯಕ್ತಿಗೂ ವ್ಯತ್ಯಾಸಗಳಿರೋದ್ರಿಂದ ನಾವು ಮಾಡ್ಬೇಕಾಗಿರೋ ಕರ್ತವ್ಯ ಏನಪ್ಪ ಅಂದ್ರೆ, ನಮ್ಮ ಮಗುಗೆ ನಾವು ಏನ್ ಮಾಡ್ಬೇಕು, ನಮ್ಮ ಡ್ಯೂಟೀಸ್ ಏನು, ಪೋಷಕರಾಗಿ ನಮ್ಮ ಕರ್ತವ್ಯಗಳು ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಮಗು ಏನ್ ಮಾಡುತ್ತೆ, ಹಾಸಿಗೆ ಬಿಟ್ಟು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ನಿಮ್ಮ ಮಗುವಿನ ಮನಸ್ಸನ್ನು 76 ದಿನಗಳಲ್ಲಿ ಬೈಯೋದಾಗ್ಲಿ ಮಾಡೋದಾಗ್ಲಿ ಮಾಡಬೇಡ್ರಿ. ಅವತ್ ಬೈದ್ರಿ ಅಂದ್ರೆ ನಿಮ್ಮ ಮನಸ್ಸು ಹಾಳಾಗುತ್ತೆ. ಅಯ್ಯೋ ನನ್ನ ಮಗನ ಬೆಳಗ್ಗೆನೆ ಬೈದ್ಬಿಟ್ಟೆ ಅಂತ ನಿಮಗೂ ಬೇಜಾರಾಗುತ್ತೆ, ಅಯ್ಯೋ ನಮ್ಮಮ್ಮ ಬೈದ್ರು ಅಂತ ಅವನಿಗೂ ಬೇಜಾರಾಗುತ್ತೆ. ಅವತ್ತು ಅವನ ಓದಿನ ದಿನ ಓದೋದಕ್ಕಿಂತ ಕಡಿಮೆ ಓದ್ತಾನೆ. ಅದಕ್ಕೋಸ್ಕರ ನಿಮ್ದು ಏನು ಮಾತಾಡೋದಾದ್ರೂ ಮಗುವಿನ ಜೊತೆಗೆ ಪಾಸಿಟಿವ್ ಆಗಪ್ಪ ಹೇಳು, ಇವನ್ ಸ್ವಲ್ಪ ದಿವಸ ಇದೆ, ರಿಕ್ವೆಸ್ಟ್ ಯು ಮೇಕ್ ನಾಟ್ ಆರ್ಡರ್. ಈಗ ನೀವು ಆರ್ಡರ್ ಮಾಡಬೇಡ್ರಿ. ಈಗ ಆರ್ಡರ್ ಮಾಡ್ತಾ ಹೋದ್ರೆ ಈ ಮೊದಲಿಂದ ಬೆಳೆಸ್ಕೊಂಬಂದಿದ್ದೀರಿ, ಈಗ ಅದನ್ನ ತಿದ್ದಕ್ಕಾಗಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ರೂಟಲ್ಲಿ ಹೋಗ್ಬೇಕು. ಪಾಪು ನೀನು ಓದಿದ್ರೆ ನಿನಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜಲ್ಲಿ ಸೇರಿಸ್ತೀನಿ ನಾನು, ಮುಂದಿನ ವರ್ಷ ನೀನು ಓದಪ್ಪ ಅಂತ ಹೇಳ್ಬಿಟ್ರೆ ಅವನು 100% ಓದ್ತಾನೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಇವತ್ತು ಭಾನುವಾರ ಇರುತ್ತೆ, ಭಾನುವಾರ ಬೆಳಗ್ಗೆ 1 ಗಂಟೆ ಜಾಸ್ತಿ ಮಲಗಕ್ಕೆ ಬಿಡ್ರಿ. ಪ್ರತಿದಿನ ಅವ್ನು 5 ಗಂಟೆಗೆ ಎದ್ದಿರ್ತಾನೆ, ಒಂದು 7:15 8 ಗಂಟೆಗೆ ಎದ್ಮೇಲೆ ಮತ್ತೆ ಅವತ್ತು ಇಡೀ ದಿನ ಓದಿಸ್ರಿ. ಸಂಜೆ 1 ಗಂಟೆ ಟಿವಿ ನೋಡಕ್ ಬಿಡ್ರಿ. ಭಾನುವಾರ ದಿನಗಳಲ್ಲಿ ನೀವು ತಂದೆ ತಾಯಿ ಆದವರು, ತಂದೆ ಬಿಡ್ರಿ, ಅವರು ಜೀವನೋಪಾಯಕ್ಕಾಗಿ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ತಾಯಿ ಆದವಳು ನೀವು ಅಕ್ಕಪಕ್ಕ ಮನೆಯ ಜೊತೆ ಮಾತಾಡೋದು ಬಿಟ್ಬಿಟ್ಟು ಇನ್ಯಾರ ಜೊತೆಗೋ ಟೈಮ್ ವೇಸ್ಟ್ ಮಾಡೋದು ಬಿಟ್ಬಿಟ್ಟು ನಿಮ್ಮ ಮಗುವಿನ ಭವಿಷ್ಯವನ್ನ ಕಟ್ಕೊಳ್ಳೋಕ್ಕೋಸ್ಕರ ನೀವು ನಿಮ್ಮ
ನಿಮ್ಮ ಮಗುವಿನೊಂದಿಗೆ ನೀವು ಬೆಳಗ್ಗೆ ಆ ಮಗು ಎದ್ದು ಹೇಳೋದ್ರೊಳಗೆ ಎಲ್ಲಾ ಕೆಲಸ ಮಾಡ್ಕೊಂಡು 9-10 ಗಂಟೆಗೆ ತಿಂಡಿ ಕೊಟ್ಬಿಟ್ಟು ಪಾಪ ಓದ್ಕ ನಾನು ಅಂತ ಹೇಳಿ ಸ್ಟಾರ್ಟ್ ಮಾಡಿ 10ರಿಂದ 1 ಗಂಟೆಗೆ ಓದಿಸಿ 12:30 1 ಗಂಟೆಗೆ ಎದ್ಬಿಟ್ಟು ಸಾರು ಮಾಡ್ಬಿಟ್ಟು ಮತ್ತೆ ಮಧ್ಯಾಹ್ನ ಊಟ ಮಾಡಿಸಿ 1-2 ಗಂಟೆ ಫ್ರೆಶ್ ಅಪ್ ಮಲಗಾಕ್ಬಿಟ್ಟು ಮತ್ತೆ ಎಬ್ಬರಿಸಿ ಕೂರಿಸಿ ರಿವಿಷನ್ ಮಾಡಿಸ್ತಾ ಹೋಗ್ಬೇಕು. ಪುನರಾವರ್ತನೆ ಮಾಡಿಸಿದ್ದೇ ನಿಜ, ಅದರಲ್ಲಿ ನಿಮ್ಮ ಮಗು ಸಕ್ಸಸ್ ಆಗ್ತಾನೆ. ಯಾವ ಕಾರಣಕ್ಕೂ ಫೇಲ್ ಅನ್ನೋ ವರ್ಡ್ ಅವನಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಈ 76 ದಿನಗಳಲ್ಲಿ ಮುಂದಿನ ಎಲ್ಲ ಭಾನುವಾರಗಳು ನಿಮ್ಮ ಮಗುವಿಗೋಸ್ಕರ ಮೀಸಲಿಡ್ರಿ. ತಂದೆ ಬೇರೆ ಕೆಲ್ಸಕ್ಕೆ ಹೋದ್ರು ಚಿಂತೆಯಲ್ಲ, ತಾಯಿಯವರಂತೂ ನೀವು ಮಾಡಲೇಬೇಕು. ಮಾಡದೇ ಇದ್ದಲ್ಲಿ ನಿಮ್ಮ ಮಗುವಿಗೆ ನಷ್ಟ ಆಗುತ್ತೆ. ಆ ನಷ್ಟವನ್ನು ಏನು ಕೊಟ್ಟರೂ ಸಹ ಭರಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಸೊ ಈಗ ನಮ್ಮ ಇಲಾಖೆ ಏನ್ ಮಾಡಿದೆ ಅಂದ್ರೆ ಜನವರಿ 3ರಂದು ಒಂದು ಮಹಾಪೋಷಕರ ಸಭೆ, ಈಗಾಗಲೇ 14/11/2025 ಒಂದು ಮಹಾಪೋಷಕರ ಸಭೆ ಅಂತ ಮಾಡಿದ್ವಿ. ಅವತ್ತೆಲ್ಲ ಪೋಷಕರನ್ನ ನಾವು ಬರ್ಲಿಕ್ಕೆ ಹೇಳ್ತೀವಿ. ಈಗಾಗಲೇ ನಿಮ್ಮ ಎಲ್ಲ ಶಾಲೆಯ ನಿಮ್ಮ ಮಕ್ಕಳ ಶಿಕ್ಷಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಜನವರಿ 3ನೇ ತಾರೀಕು ಒಂದು ಮಹಾಪೋಷಕರ ಸಭೆಯನ್ನ ಮಾಡ್ತಾ ಇದ್ದಾರೆ, ಅಮ್ಮ ಬರ್ಬೇಕಂತೆ ಅಂತ ಹೇಳ್ತೀರಿ. ಆದ್ರೆ ನೀವು ಆ ಮಹಾಪೋಷಕರ ಸಭೆಗೆ ನೀವು ಬರೋದಿಲ್ಲ. ಯಾಕೆಂದ್ರೆ ನಿಮಗೆ ನಿಮ್ಮ ಎಂಗೇಜ್ಮೆಂಟು, ನಿಮ್ಮ ಆರತಿ ಕಾರ್ಯಕ್ರಮ ಅಥವಾ ಇನ್ಯಾವುದೋ ಕಾರ್ಯಕ್ರಮ ಇಂಪಾರ್ಟೆಂಟ್. ಇದು ನಿಮ್ಮ ಮಗುವಿನ ಭವಿಷ್ಯಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಒಂದು ದಿನ ನೀವು ಮಗುಗೋಸ್ಕರ ನೀವು ನಿಮ್ಮ ಸಮಯವನ್ನ ಕೊಡದೇ ಇದ್ದಂದ್ರೆ ನಿಮ್ಮ ಮಗು ಹೆಂಗ್ ಮಾಡುತ್ತೆ? ಅವತ್ತು ಎಲ್ಲಾ ಪೋಷಕರು ಬಂದಿರ್ತಾರೆ. 75 ಜನ ಸ್ಕೂಲಲ್ಲಿ ಇದ್ದಾರೆ ಅಂದ್ರೆ 74 ಜನ ಪೋಷಕರು ಬಂದಿದ್ದಾರೆ. ನನ್ನ ಪೋಷಕರು ಬಂದಿಲ್ಲ ಅಂದ್ರೆ ಮಗುವಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಆವಾಗಲೇ ಯೋಚನೆ ಮಾಡುತ್ತೆ, ನಮ್ಮ ತಂದೆ ತಾಯಿಗಳು ನನ್ನ ಪರವಾಗಿ ಏನೂ ಕೆಲಸ ಮಾಡಲ್ಲ ಅಂತ ಮನೋಭಾವನೆ ಬರೋದಕ್ಕೋಸ್ಕರ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಈ ಶಾಲೆಯಲ್ಲಿ ಶಿಕ್ಷಕರ ಕರೆತಕ್ಕಂಥ ಮಹಾಪೋಷಕರ ಸಭೆಗೆ ನೀವು ಕಡ್ಡಾಯವಾಗಿ ಹಾಜರಾಗಿದ್ದೇ ನಿಜ ಆದ್ರೆ ಅಲ್ಲಿ ನಿಮ್ಮ ಮಗುವಿನ ಭವಿಷ್ಯವನ್ನ ಚರ್ಚಿಸೋದ್ರ ಜೊತೆಗೆ ಎಲ್ಲ ವಿಷಯ ಶಿಕ್ಷಕರ ಜೊತೆಗೆ ನೀವು ಮಾತಾಡಬೇಕು. ನಿಮ್ಮ ಸಮಯವನ್ನ ಅಲ್ಲಿ ವಿನಿಯೋಗ ಮಾಡಿ, ಸರ್ ನನ್ನ ಮಗ ಕನ್ನಡ ಹೆಂಗ್ ಗೊತ್ತಿದ್ದಾನೆ, ಇಂಗ್ಲಿಷ್ ಹೆಂಗ್ ಗೊತ್ತಿದ್ದಾನೆ, ಗಣಿತ ಹೇಗ್ ಮಾಡ್ತಿದ್ದಾನೆ, ಯಾವ ವಿಚಾರದಲ್ಲಿ ಅವನು ವೀಕ್ ಇದ್ದಾನೆ ಅಂತಕ್ಕಂಥ ಮಾಹಿತಿಯನ್ನ ನೀವು ಕೇಳಿದ್ರೆ ಆ ಶಿಕ್ಷಕ ಹೇಳ್ತಾರೆ ನಿಮ್ಮ ಮಗು ಇನ್ ಸ್ವಲ್ಪ ಡೆವಲಪ್ ಆಗ್ಬೇಕು. ನಿಮ್ಮ ಮಗು ಎಲ್ಲ ಎಂಟೈರ್ ಪಠ್ಯವನ್ನು ಓದಕ್ ಆಗಲ್ಲ ಅಂದ್ರೆ ಸರ್ ನನ್ನ ಮಗ ಪಾಸ್ ಆಗ್ಬೇಕು, ಯಾವ್ಯಾವ ಚಾಪ್ಟರ್ನ ಓದಿದ್ರೆ ಅವ್ನು ಪಾಸ್ ಆಗ್ತಾನೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಡಿ ಸರ್, ನಾನು ಅವನ್ನೇ ಓದಿಸ್ತೀನಿ ಅಂತೇಳಿ ನೀವು ತಾಯಿಯಂದ್ರು ಶಿಕ್ಷಕರ ಜೊತೆಗೆ ನಿಮ್ಮ ಒಡನಾಟ ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ನಿಮ್ಮ ಮಗ ಪಾಸ್ ಆಗ್ತಾನೆ. ಯಾಕೆಂದ್ರೆ ಮಗು ಕೇಳ್ತಾನೆ ಇರ್ತಾನೆ, ಮಗು ದಿನಾನೇ ಹೇಳ್ತಿರ್ತಾರೆ. ಆದ್ರೆ ಆ ಮಗು ಬಂದು ನಿಮ್ಮ ಹತ್ರ ಹೇಳಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಮತ್ತೆ ಓದ್ಕ ಅಂತ ನಮ್ಮಮ್ಮ ಹಚ್ಚುತ್ತಾಳೆ ಅನ್ನೋ ಉದ್ದೇಶಕ್ಕೋಸ್ಕರ. ಆದ್ರೆ ನೀವು ತಂದೆ ತಾಯಿಗಳಾಗಿ ನಿಮ್ಮ ಮಗುವಿನ ಭವಿಷ್ಯವನ್ನ ಕಟ್ಕೊಡೋದು ನಿಮ್ಮ ಕೈಯಲ್ಲಿ ಇರೋದ್ರಿಂದ ನೀವು ಮಾಡಲೇಬೇಕು. ಅದಕ್ಕೆ ಇನ್ನು ಮುಂದಿನ ಎಲ್ಲಾ ದಿನಗಳಲ್ಲಿ 76 ದಿನಗಳಲ್ಲಿ ಈ ಜನವರಿ 3ನೇ ತಾರೀಕು ಒಂದು ಮಹಾಪೋಷಕರ ಸಭೆ ಇದೆ, ಮತ್ತೆ 28 ಫೆಬ್ರವರಿಗೆ ಒಂದು ಮಹಾಪೋಷಕರ ಸಭೆ ಇದೆ. ಜನವರಿ 3ನೇ ತಾರೀಕು ಮಹಾಪೋಷಕರ ಸಭೆ ಆದ ನಂತರ ಜನವರಿ 5ನೇ ತಾರೀಕಿಂದ ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತದೆ. ನಂತರ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಬರುತ್ತದೆ, 3ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಬರುತ್ತೆ. ಈ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಿಮ್ಮ ಮಗು ಬರಲೇಬೇಕು ಕಡ್ಡಾಯವಾಗಿ. ನಿಮ್ಮ ಮಗು ಹೇಳುತ್ತೆ, ಅಮ್ಮ ನಾನು ಓದಿಲ್ಲ, ಈ ಎಕ್ಸಾಮಿಗೆ ಹೋಗಲ್ಲ, ಬೇಡ, ಇನ್ನೊಂದು ಎಕ್ಸಾಮ್. ನಿಜವಾಗ್ಲೂ ಈ ಎಕ್ಸಾಮ್ಗಳನ್ನ ಮಾಡ್ತಕ್ಕಂಥ ಉದ್ದೇಶನೇ ಮಗುವಿನಲ್ಲಿ ಪರೀಕ್ಷೆ ಇರ್ತಕ್ಕಂಥ ಭಯವನ್ನ ಹೋಗ್ಲಾಡ್ಸೋ ಉದ್ದೇಶದಿಂದ ಈ ಒಂದು ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ನಿಮ್ಮ ಮಗುಗೆ ನಿನಗೆ ನೋಡಪ್ಪ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ಪರೀಕ್ಷೆಯನ್ನ ಕಡ್ಡಾಯವಾಗಿ ಹಾಜರಾಗಬೇಕು. ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ನಿನಗೆ ಸಿಗುತ್ತೆ ಹೋಗು ಅಂತ ಹೇಳ್ಬೇಕು. ಮತ್ತೆ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ, ಈಗಾಗಲೇ ನಮ್ಮ ಇಲಾಖೆಯವರು ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತು ಬ್ಲೂ ಪ್ರಿಂಟ್ ಅಂದ್ರೆ ಏನ್ ಸಾರ್ ಅಂತ ನಿಮ್ ತಲೆ ಒಳಗೆ ಬರಬಹುದು. ಬ್ಲೂ ಪ್ರಿಂಟ್ ಅಂದ್ರೆ ನಿಮ್ಮ ಮಗುವಿನ ಪಠ್ಯದಲ್ಲಿ 10 ಪಾಠಗಳಿದಾವೆ ಅಂದ್ರೆ 80 ಮಾರ್ಕ್ಸಿನ ಪ್ರಶ್ನೆ ತೆಗಿಬೇಕಾದ್ರೆ 1ನೇ ಪಾಠದಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ, 10 ಮಾರ್ಕ್ಸಿಗೆ ಬರುತ್ತೋ, 5 ಮಾರ್ಕ್ಸಿಗೆ ಬರುತ್ತೋ, 6 ಮಾರ್ಕ್ಸಿಗೆ ಬರುತ್ತೋ. ಈಗ ನನ್ನ ಮಗು ಅಷ್ಟು ಪಠ್ಯವನ್ನ ಓದಕ್ಕೆ ರೆಡಿ ಇಲ್ಲ, ಕಲಿಕೆಯಲ್ಲಿ ಬಹಳಷ್ಟು ಡಲ್ ಇದ್ದಾನೆ. ಸೊ ನನ್ನ ಮಗು ಪಾಸ್ ಆಗ್ಬೇಕು ಅಂದ್ರೆ ನೀವು ಶಿಕ್ಷಕರ ಹತ್ರ ಹೋಗಿ, ಸರ್ ನನ್ನ ಮಗ ಪಾಸ್ ಆಗ್ಬೇಕು, ಯಾವ್ಯಾವ ಸುಲಭವಾದ ಪಾಠಗಳನ್ನ ಓದಿದ್ರೆ ಅವನಿಗೆ ಪಾಸ್ ಆಗುವಷ್ಟು ಮಾರ್ಕ್ಸ್ ಬರುತ್ತೆ ಅಂತೇಳಿ ಗುರ್ತಾಕ್ಸ್ಕೊಂಡ್ಬಂದ್ಬಿಟ್ಟು ಅದೇ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ನಿಜ ಆದ್ರೆ ನಿಮ್ಮ ಮಗು ಪಾಸ್ ಆಗುತ್ತೆ. ಜೊತೆಗೆ
ಬ್ಲೂ ಪ್ರಿಂಟ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಬ್ಲೂ ಪ್ರಿಂಟ್ ಅಂದ್ರೆ ಏನ್ ಹೇಳ್ತಿದ್ದೀನಿ, ನಿಮ್ಮ ಎಲ್ಲ 6 ವಿಷಯಗಳಿಗೆ ಸಂಬಂಧಪಟ್ಟ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟ್ ಅಲ್ಲಿ ಏನ್ ಮಾಹಿತಿಗಳು ಹೇಳಿದೀವಿ ಅಂದ್ರೆ, 1ನೇ ಪಠ್ಯ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 1ನೇ ಚಾಪ್ಟರ್ ಅಲ್ಲಿ, 2ನೇ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ. ಈಗ ನನ್ನ ಮಗು ಪಾಸ್ ಆಗ್ಬೇಕು ಅಂದ್ರೆ 28 ಮಾರ್ಕ್ಸ್ ಬೇಕು, 13 ಮಾರ್ಕ್ಸ್ ಬೇಕು. ಸೊ ಯಾವ ಚಾಪ್ಟರ್ ಅನ್ನ ಓದಿದ್ರೆ ನನ್ನ ಮಗ ಅಷ್ಟು ಮಾರ್ಕ್ಸ್ ತೆಗಿತಾನೆ. ಸೊ ಯಾಕಂದ್ರೆ ನಾವು ಈಗ 15 ಚಾಪ್ಟರ್ ಓದು ಅಂದ್ರೆ ಓದಿಲ್ಲ, ನಾವು ಕಾನ್ಸಂಟ್ರೇಟ್ ಮಾಡಿಲ್ಲ. ಆದ್ರೆ ಈಗ ನಮ್ಮ ಮಗು ಪಾಸ್ ಆಗ್ಲೇಬೇಕು. ಪಾಸ್ ಆಗದೆ ಇದ್ರೆ ಮುಂದಕ್ಕೆ ದಾರಿನೇ ಇಲ್ಲ. ಅಲ್ಲಿಗೆ ಬಾಗಿಲು ಕ್ಲೋಸ್ ಆಗುತ್ತೆ. ಯಾವ್ದ್ರ ಬಾಗಿಲು ಕ್ಲೋಸ್ ಆಗುತ್ತೆ? ಶಿಕ್ಷಣದ ಬಾಗಿಲು ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮಗುವನ್ನ ಪಾಸ್ ಮಾಡಿಸ್ಬೇಕು ಅಂದ್ರೆ, ಸರ್ ಕನ್ನಡ ಟೀಚರ್ ಹತ್ರ ಹೋಗ್ಬಿಟ್ಟು, ಸರ್ ಇದರಲ್ಲಿ ಯಾವ್ಯಾವ ಚಾಪ್ಟರ್ ನ ಓದಿದ್ರೆ ನನ್ನ ಮಗ ಪಾಸ್ ಆಗ್ತಾನೆ ಗುರ್ತಾಕೊಡಿ ಸರ್. ಇಂಗ್ಲಿಷ್ ಟೀಚರ್ಸ್ ಹಿಂಗೆ 6 ಸಬ್ಜೆಕ್ಟ್ ಟೀಚರ್ಸ್ ಅನ್ನ ನೀವು ಮೀಟ್ ಮಾಡಿ ಗುರ್ತಾಕ್ಸ್ಕೊಂಡು ಅದನ್ನ ನೀವು ಪ್ರತಿದಿನ ಬೆಳಗ್ಗೆ ಸಂಜೆ 6ರಿಂದ 10:30, ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ತನಕ ಓದಿಸ್ತಿರ್ಲ. ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಗುರ್ತಾಕೊಟ್ಟಿರ್ತಕ್ಕಂಥ ಪಠ್ಯಗಳನ್ನ ಓದಿಸಿದ್ದೆ ನಿಜ ಆದಲ್ಲಿ. ಅದು ಬೇಡ ಅಂದ್ರೆ ಇಲಾಖೆ ಈಗಾಗಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದೆ. ಆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ನಡೀತಕ್ಕಂಥ 3 ಪೂರ್ವಸಿದ್ಧ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಿಕೆಗಳಿಗೆ ರೆಡಿ ಆದ್ರೆ ನಿಮ್ಮ ಮಗು 100% ಪಾಸ್ ಆಗುತ್ತೆ. ಇದರ ಬಗ್ಗೆ 2 ಮಾತಿಲ್ಲ. 7 ಪ್ರಶ್ನೆ ಪತ್ರಿಕೆಗಳಲ್ಲಿ 7 ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಆಗದ ಚಿಂತೆ ಇಲ್ಲ. ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ 7 ಕ್ವಶನ್ ಪೇಪರ್ ಅನ್ನು ನೋಡಿದ್ರೆ ರಿಪೀಟ್ ಆಗಿರೋದು ಯಾವುದು, ಈ ಪ್ರಶ್ನೆ ಬಂದೇ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಈಗ ನೀವು ರೆಡಿ ಆಗ್ಬೇಕು. ಸರ್ ನಾನ್ ದಡ್ಡಿ ಅಂತ ಯೋಚನೆ ಮಾಡಬೇಡ್ರಿ, ನಿಮಗೆ ಎಲ್ಲಾ ಸಾಧ್ಯತೆ ಇದೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಯತ್ನ ನಾವು ಮಾಡ್ಬೇಕಷ್ಟೇ. ಪ್ರಯತ್ನ ಮಾಡಿದ್ರೆ 100% ಫಲ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಮಗು ಬ್ಲೂ ಪ್ರಿಂಟನ್ನು ನಿಮ್ಗೆ ನೋಡಕ್ ಬರಲ್ಲ ಅಂದ್ರೆ, ಈಗಾಗಲೇ 4 ಪ್ರಶ್ನೆ ಪತ್ರಿಕೆಗಳನ್ನ ಶಾಲೆಯ ಶಿಕ್ಷಕರು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಮಗುವಿನ ಬಳಿ ಇದಾವೆ. ಜೊತೆಗೆ ನಮ್ಮ ಜನವರಿ 5ನೇ ತಾರೀಕಿಂದ ಒಂದು ಪ್ರಿಪೇರ್ಡ್ ಎಕ್ಸಾಮ್ ನಡೆಯುತ್ತೆ. ಅದು ಮತ್ತೆ ಒಂದು ನಡೆಯುತ್ತೆ, 23ರಿಂದ ಒಂದು ನಡೆಯುತ್ತೆ. ಈ 3 ಪ್ರಿಪೇಟರಿ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆಗಳು ಹಾಗೂ ಈ ಮೊದಲು ಬಿಟ್ಟಿರ್ತಕ್ಕಂಥ 4 ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಾ ಪ್ರಶ್ನೆಗಳಿಗೆ ರೆಡಿಯಾಗಿದ್ದೇ ನಿಜ ಆದಲ್ಲಿ ನಿಮಗೂ ಪಾಸ್ ಆಗಕ್ಕೆ ಯಾವ ಭಯ ಇಲ್ಲ, ನಿರ್ಭಯವಾಗಿ ಇರಬಹುದು ಅನ್ನೋದು ಒಂದು ಆಲೋಚನೆ. ಆಮೇಲೆ ನಿಮ್ಮ ಮಗು ಪ್ರಿಪೇಟರಿ ಎಕ್ಸಾಮ್, ಫಸ್ಟ್ ಪ್ರಿಪೇಟರಿ ಎಕ್ಸಾಮ್ ಜನವರಿ 5ರಿಂದ ಸ್ಟಾರ್ಟ್ ಆಗುತ್ತೆ. ಮುಗಿದ ತಕ್ಷಣ ನಿಮ್ ಕರ್ತವ್ಯ ಏನ್ ಗೊತ್ತಾ, ನೀವು ಮೇಷ್ಟ್ರು ಕರೀಲಿ ಅಂತಾನೆ ಕಾಯ್ಬೇಡ್ರಿ. ಮನೇಲಿ ಊಟಕ್ಕೆ ಕರೀಲಿ ಅಂತ ಕಾಯ್ತೀವ, ಹೊಟ್ಟೆ ಹಸ್ತಂದ ತಕ್ಷಣ ಹೆಂಗ್ ಮಾಡ್ತೀವಿ ಹೇಳ್ರಿ, ನಾವೇ ಅಡಿಗೆ ಮನೆಗೆ ಹೋಗಿ ಊಟ ಆತ ಇಲ್ಲ ಅಂತ ಕೇಳ್ತೀವಲ್ಲ. ಅದೇ ರೀತಿ ನೀವು ಏನ್ ಮಾಡ್ಬೇಕು ಅಂದ್ರೆ, ನನ್ನ ಮಗುವಿನ ಪರೀಕ್ಷೆ ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆ ಮುಗಿದಿದೆ. ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ನಾನು ನನ್ನ ಎಲ್ಲ ಶಿಕ್ಷಕರನ್ನ, ನಮ್ಮ ಮಗುವಿಗೆ ಬೋಧನೆ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರ ಹತ್ರ ಹೋಗಿ ಅಂಕಗಳನ್ನು ತಿಳ್ಕೊಂಡು ಬಂದು, ಯಾವ ವಿಷಯದಲ್ಲಿ ವೀಕ್ ಇದ್ದಾನೆ, ಅವನಿಗೆ ಏನಾರು ಮಾಡಿ ನಾನು ಅವನಿಗೆ ಮೋಟಿವೇಟ್ ಮಾಡಬೇಕು. ಮಗು ನೀನು ಇದೊಂದು ಸಬ್ಜೆಕ್ಟ್ ಓದು, 100% ಕ್ಲಿಕ್ ಆಗ್ತಿ ಅಂತ ಹೇಳ್ಬೇಕು ಅಂತ ಹೇಳಿ ಮೊದಲನೇ ಪ್ರಿಪೇಟರಿ ಎಕ್ಸಾಮ್ ಆದ್ಮೇಲೆ ಹೋಗ್ರಿ. ಅದಾದ ನಂತರ ಮತ್ತೆ ಮೊದಲನೇ ಪ್ರಿಪೇಟರಿ ಎಕ್ಸಾಮ್ ಆದ್ಮೇಲೆ ಎಲ್ಲಿ ನಿಮ್ಮ ಮಗು ವೀಕ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆ ವೀಕ್ ಇರೋತಕ್ಕಂಥ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡಿ 2ನೇ ಪ್ರಿಪೇಟರಿ ಎಕ್ಸಾಮ್ ಆಗುತ್ತೆ. 2ನೇ ಪ್ರಿಪೇಟರಿ ಎಕ್ಸಾಮ್ ಆದ ತಕ್ಷಣ ಪೇರೆಂಟ್ಸ್ ಮೀಟಿಂಗ್ ಮಾಡಕ್ಕೆ ಟೈಮ್ ಇರುತ್ತೋ ಇಲ್ಲ ಗೊತ್ತಿಲ್ಲ. ಆ 2ನೇ ಪ್ರಿಪೇಟರಿ ಎಕ್ಸಾಮ್ ಆದ ತಕ್ಷಣ ನೆಕ್ಸ್ಟ್ ಡೇ ಅಥವಾ 1 or 2 days ಬಿಟ್ಬಿಟ್ಟು ಎಲ್ಲ ಶಿಕ್ಷಕರು ಪ್ರಶ್ನೆ ಪತ್ರಿಕೆಗಳನ್ನ, ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂ ಮಾಡಿರ್ತಾರೆ. ನನ್ನ ಮಗಂದು ಕನ್ನಡ ಎಷ್ಟು ಬಂದಿದೆ, ಇಂಗ್ಲಿಷ್ ಎಷ್ಟು ಬಂದಿದೆ, ಹಿಂದಿ ಎಷ್ಟು ಬಂದಿದೆ, ಎಲ್ಲ ಅಂಕಗಳನ್ನ ನೀವೇನ್ ಮಾಡ್ಕೋಬೇಕು ಕೇಳ್ಕೊಂಡು, ನಿಮ್ಮ ಮಗು ಯಾವ ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದಲ್ಲ ಆ ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀವು ನೀಡಿದ್ದೇ ನಿಜ ಆದಲ್ಲಿ ನಿಮ್ಮ ಮಗು ಮತ್ತೂ ಸಹ ಸಕ್ಸಸ್ ಆಗಕ್ಕೆ ಇನ್ನೊಂದು ದಾರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಡಿಮೆ ಮಾರ್ಕ್ಸ್ ಬಂದಿದೆ ನೋಡು, ನೀನು ನಿನ್ ಫ್ರೆಂಡಿಗೂ ಸೇಮ್ ಕ್ವಶನ್ ಪೇಪರು, ನಿನಗೂ ಸೇಮ್ ಕ್ವಶನ್ ಪೇಪರು, ಆದ್ರೆ ಅವನು ಜಾಸ್ತಿ ಬಂದಿದೆ, ನೀನ್ ಕಡಿಮೆ ಬಂದಿದೆ ಅಂತ ಅವನ ಮನಸ್ಸನ್ನ ಹಾಳು ಮಾಡಬೇಡ್ರಿ. ಮಗು ಕಡಿಮೆ ಬಂದ್ರು ಚಿಂತೆ ಇಲ್ಲ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಜಾಸ್ತಿ ತೆಗಿಯಪ್ಪ. ನಾನೀಗ ಅವನಷ್ಟು ನಾನು ಆಗ್ಬೇಕು ಅಂತೇನಿಲ್ಲ. ನನ್ನ ಮಗುವಿನ ಸಾಮರ್ಥ್ಯ ನನಗೇನಂತ ಗೊತ್ತಿದೆ, ಅವರ ಮಗುವಿನ ಸಾಮರ್ಥ್ಯ ವ್ಯಕ್ತಿಗೂ ವ್ಯತ್ಯಾಸಗಳಿರೋದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಮಗುವನ್ನ ಇರ್ತಕ್ಕಂಥ ಒಳ್ಳೆಯ ವಿಚಾರವನ್ನ, ಮಗು ನೀನು ಓದ್ತಾ ಇದೀಯಾ, ಇದೊಂದೇ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂದಿದೆ, ಇದೊಂಚೂರು ಜಾಸ್ತಿ ಓದ್ಕೊಂಡ್ಬಿಡು, ನೀನು 100% ಪಾಸ್ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ರೆ ಮಗು ಏನಾಗ್ತಾನೆ, ಸಕ್ಸಸ್ ಆಗ್ತಾನೆ ಅನ್ನೋದು ನನ್ನ ಒಂದು ವಿಚಾರ. ಸೊ ಈಗ ನೀವು ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ,
ನಿಮ್ಮ ಮಗುವಿನ ಆರೋಗ್ಯವನ್ನು ಸಹ ಚೆನ್ನಾಗಿ ಕಾಪಾಡಬೇಕು. ನೀವು ಜೂನಿಂದ ಇಲ್ಲಿ ತನಕ ಸ್ಕೂಲಿಗೆ ಕಳಿಸಿದ್ದೀರಿ, ಈಗ ನಿಮ್ಮ ಮಗುವಿನ ಆರೋಗ್ಯವನ್ನ ಬಹಳಷ್ಟು ಹುಷಾರಾಗಿ ಕಾಪಾಡಬೇಕು. ಯಾಕೆಂದ್ರೆ ಜೂನಿಂದ ಇಲ್ಲಿ ತನಕ ನಿಮ್ಮ ಮಗು ಓದ್ಕೊಂಬಂದಿದೆ, ಎಕ್ಸಾಮ್ ದಿವಸ ನಿಮ್ಮ ಮಗುಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಈ ಪ್ರಿಪರೇಟರಿ ಎಕ್ಸಾಮ್ ಇದೆ ಅಂತ ನಿಮ್ಮ ಮಗು ರಾತ್ರಿ 12-1 ಗಂಟೆ ತನಕ ಎಲ್ಲ ಓದುತ್ತೆ. ಅದನ್ನ ನೀವು ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಕಂಟಿನ್ಯೂಸ್ ಆಗಿ 6 ಪೇಪರ್ಸ್ ಇದೆ ಈಗ ಪ್ರಿಪೇರ್ಡ್ ಎಕ್ಸಾಮಿಗೆ. ಭಾನುವಾರ ಸ್ಟಾರ್ಟ್, ಭಾನುವಾರ ಒಂದ್ ದಿವಸ ಗ್ಯಾಪ್ ಇದೆ, ನೆಕ್ಸ್ಟ್ ಮುಂದಿನ ಸೋಮವಾರಕ್ಕೆ ಎಕ್ಸಾಮ್ ಇದೆ. ಭಾನುವಾರ ನೈಟ್ ಜಾಸ್ತಿ ಓದ್ದ ಅಂದ್ರೆ ಸೋಮವಾರ ಕನ್ನಡ ಬರ್ತಾನೆ, ಮಂಗಳವಾರ ಮತ್ತೊಂದು ಸಬ್ಜೆಕ್ಟ್ ಇರುತ್ತೆ, ಮಂಗಳವಾರ ಅವನಿಗೆ ಬರ್ತಿದ್ದಂಗೆ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ರಾತ್ರಿ 10ವರೆಗೆ ಮಲಗಿಸಿ ಬೆಳಗ್ಗೆ 5 ಗಂಟೆಗೆ ಕೆಲಸ ಓದಕ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಹೇಳೋದು, ಏನೋ ಹೇಳ್ತಾರಲ್ಲ, ಅದೇನೋ ಆಗದ ಬೇಡ. ಅಂದ್ರೆ ಇಟ್ ಮೀನ್ಸ್ ನಾವು ಪ್ರತಿನಿತ್ಯ ಈ 76 ದಿನಗಳು ಒಂದೇ ತರ ಓದಿಸಿದ್ದೆ ನಿಜ, ಆದ್ರೆ ಎಕ್ಸಾಮ್ ಇದೆ ಅಂತ ರಾತ್ರಿ ಜಾಸ್ತಿ ಹೊತ್ತು ಓದಿ ಬೆಳಗ್ಗೆ ನಿದ್ದೆಗೆಂಡು ಎಕ್ಸಾಮ್ ಅಲ್ಲಿ ಹೋದ ತಕ್ಷಣ ನಿದ್ದೆ ಬಂದು ಅವನು ಹೆಲ್ತ್ ಅಪ್ಸೆಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ವಾಮಿಟ್ ಆಗುತ್ತೆ. ಯಾಕೆಂದ್ರೆ ಇಂಥ 30 ವರ್ಷ ಅನುಭವದಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನ ನೋಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಮಗುಗೆ ಎಕ್ಸಾಮ್ ದಿವಸ ರಾತ್ರಿ ಜಾಸ್ತಿ ಓದಿಸ್ಬೇಡ್ರಿ. ಮಾಮೂಲಿ ಆಸ್ ಯೂಶಲ್ ಹೆಂಗ್ ಓದ್ತಿದಲ್ಲ ಈಗಿಂದನೇ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಮಗು ಪ್ರಿಪರೇಟರಿ ಎಕ್ಸಾಮ್ ಬಂದಿದೆ, ಸ್ವಲ್ಪ ಬಾ ಕೂತ್ಕೊಂಡು ನನ್ನ ಜೊತೆಗೆ ಅಂತ ಹೇಳಿ ನೀವು ಪ್ರಯತ್ನ ಪಟ್ರೆ ನಿಜವಾಗ್ಲೂ ಏನಾಗ್ತದೆ, ಮಗು ಸಕ್ಸಸ್ ಆಗೇ ಆಗುತ್ತೆ. ನೀವು ಅನ್ಕೊಂಡಷ್ಟು ಫಲಿತಾಂಶವನ್ನ ನೀವು ಪಡಿಬಹುದು. ಅದಕ್ಕೋಸ್ಕರ ನಿಮ್ಮ ಮಗುವಿನ ಆರೋಗ್ಯವನ್ನ ಕಾಪಾಡೋದು ನಿಮ್ ಜವಾಬ್ದಾರಿ. ಮತ್ತೆ ಏನ್ ಗೊತ್ತಾ, ಮನೆಯಿಂದನೇ ನೀರು ಕಳಿಸಿ. ಯಾಕೆಂದ್ರೆ ಒಂದು ದಿನ ಮಗು ಬೇರೆ ಕಡೆ ನೀರು ಕುಡಿದು ಬಂದ್ರೆ ನೆಗಡೆ ಬರುತ್ತೆ. ನೆಗಡೆ ಬಂದ್ರೆ ಮಿನಿಮಮ್ 5 days ಇರುತ್ತೆ. ಆ 5 days ಅಲ್ಲಿ ಬಾಡಿ ಸ್ವಲ್ಪ ಆಲಸ್ಯ ಇರುತ್ತೆ. ಅವಾಗ 5 ದಿನ ಮಗು ಚೆನ್ನಾಗಿ ಓದಕ್ಕಾಗಲ್ಲ. ಅದಕ್ಕೆ ನಿಮ್ಮ ಆದ್ಯ ಕರ್ತವ್ಯ ಅಂದ್ರೆ ನಿಮ್ಮ ಮಗುವಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಬೇಕಲ್ಲ ಅಷ್ಟು ನೀರನ್ನ 1 ಲೀಟರ್ ಬಾಟ್ಲು, 2 ಲೀಟರ್ ಬಾಟ್ಲು, 1 ಲೀಟರ್ 2 ಬಾಟ್ಲನ್ನು ತಗೊಂಡೋಗ. ಪಾಪು ಇನ್ನು 76 ದಿವಸ ಅಷ್ಟೇ ಕಣೋ, ಆಮೇಲೆ ನೀನು ತಗೊಂಡೋಗ ಅಂತ ಹೇಳಲ್ಲ ಅಂತ. ಯಾಕೆ ನಾನು ಈ ಮಾತನ್ನ ರಿಕ್ವೆಸ್ಟ್ ಆಗಿ ಮಾಡ್ತಿದ್ದೀನಿ ಅಂತಂದ್ರೆ, ಆರೋಗ್ಯ ಹಾಳು ಮಾಡ್ಕೋಬಾರ್ದು. ನೀವು ಸರ್ ನನ್ನ ಮಗ ಎಲ್ಲ ಓದಿದ ಸರ್, ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ಅಪ್ಸೆಟ್ ಆಯ್ತು ಅಂದ್ರೆ ನಿಜವಾಗ್ಲೂ ನಿಮ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಅದು ಹೇಳಲಾರದ ನಷ್ಟ. ಎಷ್ಟು ಯಾರು ಏನ್ ಕಟ್ಕೊಟ್ರು ಅಷ್ಟು ಲಾಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ, ನಿಮ್ಮ ಮಗುವಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಆಮೇಲೆ ಮಗುವಿಗೆ ಹೊರಗೆ ದುಡ್ಡನ್ನ ಕೊಟ್ಬಿಟ್ಟು ಹೊರಗೆ ತಿನ್ಬಾ, ಅಲ್ಲೇ ಪಾನಿಪುರಿ ತಿನ್ಬಾ, ಗೋಬಿ ಮಂಚೂರಿ ತಿನ್ಬಾ, ಆ ಥರದ್ದೆಲ್ಲ ಎಣ್ಣೆಗಳನ್ನು ತಿಂದು ಕೆಮ್ಮು ಮತ್ತೆ ಇನ್ನೊಂದು ವಗೈರೆಗಳು, ಅಲರ್ಜಿಗಳು ಆಗಿ ಮಗುವಿನ ಆರೋಗ್ಯವನ್ನ ಹಾಳು ಮಾಡ್ಕೋಬಾರ್ದು. ಈ ಆರೋಗ್ಯವನ್ನ ನಾವು ಹೆಂಗೆ ಬಂಗಾರ ಕಾಪಾಡ್ಕೊಂತೀವಲ್ಲ, ಬಂಗಾರನ ಎಷ್ಟು ಸ್ಮೂತ್ ಆಗಿ ಬಿಚ್ಚಿ ಹಂಗೆ ಇಡ್ತಿರಲ್ಲ, ಅಷ್ಟು ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಕೊಟ್ಟಿದ್ದೆ ನಿಜ ಆದ್ರೆ ನಿಮ್ಮ ಮಗು ಆರೋಗ್ಯ ಚೆನ್ನಾಗಿರುತ್ತೆ, ಎಕ್ಸಾಮ್ ಅನ್ನ ಬಹಳಷ್ಟು ಹೆಲ್ತಿಯಾಗಿ ಫೇಸ್ ಮಾಡುತ್ತೆ. ಅದಕ್ಕೆ ನಮ್ಮ ಆರೋಗ್ಯ ಘಟ ಇದ್ರೆ ಮಠ ಕಟ್ಬೋದು ಅಂತ ಹೇಳಿದ್ದಾರೆ. ಘಟ ಅಂದ್ರೆ ಆರೋಗ್ಯ, ದೇಹ ಚೆನ್ನಾಗಿರ್ಬೇಕು. ಈ ದೇಹ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಮಗು ಎಕ್ಸಾಮ್ ಅನ್ನ ಬಹಳ ಅತ್ಯುತ್ತಮವಾಗಿ ಬರೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನ ನಿಮ್ಮ ಮಗು ಮೊಬೈಲು ಸರ್ ಏನಂದ್ರು ಬಿಡಲ್ಲ ಸರ್, ಅವನು ಊಟ ಬೇಕಾದ್ರೆ ಬಿಡ್ತಾನೆ ಸರ್, ಮೊಬೈಲ್ ಬಿಡಲ್ಲ ಸರ್. ಹೌದು ಬಿಡಲ್ಲ, ಗೊತ್ತಿದೆ. ಅದನ್ನ ನೀವೇ ಮಾಡಿರೋದು. ನಿಮ್ಮ ಮನೆಗೆ ನಿಮಗೆ ಸ್ಮಾರ್ಟ್ ಮೊಬೈಲ್ ಬೇಕಿತ್ತಾ? ಇಲ್ಲ. ಆದ್ರೂ ನೀವು ಸ್ಮಾರ್ಟ್ ಮೊಬೈಲ್ ತಗೊಂಡು ಮಗುವಿನ ಮುಂದೆ ನೀವು ಕೂತಾಗ ಮಗುವಿಗೆ ಅದನ್ನ ನೋಡ್ಬೇಕು ಅನ್ಸೋದು ಸಹಜವಾದ ಕ್ರಿಯೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ, ಯು ಕ್ಯಾನ್ ಗೋ ಫಾರ್ 76 days. ನೀವು ಮಗು ಸ್ಮಾರ್ಟ್ ಮೊಬೈಲೇ ಬೇಕು ಅನ್ನುತ್ತೆ ಅಂದ್ರೆ ಪಾಪ ನೀನೇನ್ ನೋಡ್ತೀಯಪ್ಪ, ಅದು ನಾನು ನೋಡ್ತೀನಿ ಅಂತ ಕೂತ್ಕೊಳ್ರಿ ನೋಡೋಣ. ಪಕ್ಕ ಕೂತ್ಕೊಳ್ರಿ, ನಾನು ಅದನ್ನ ನೋಡ್ತೀನಿ, ನೀನು ನೋಡು ಅಂತ ಕೂತ್ಕೊಳ್ರಿ. ಒಂದ್ ದಿವಸ ನಿನ್ ಪಕ್ಕ ಕೂರ್ಸ್ಕೊಂತಾನೆ, 2 ದಿವಸ ಪಕ್ಕ ಬೇಡ ಬೇಡಮ್ಮ ಮೊಬೈಲ್ ಓದ್ಕೊಂಡ ನಡಿಯಮ್ಮ ಅಂತ ಹೋಗ್ತಾನೆ. ಒಂದ್ ಆಪ್ಷನ್. ನೀವು ಮಗು ಮೊಬೈಲ್ ನೋಡದೇ ಇದ್ರೆ ಅವನಿಗೆ ಜೀವನ ಇಲ್ಲ ಅನ್ನಂಗ ಆಗ್ಬಿಟ್ಟಿದೆ ಈಗ. ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಈಗ. ಊಟ ಇಲ್ಲ ಅಂದ್ರೆ ಇರ್ತಾರೆ ಬೇಕಾರೆ, ಮೊಬೈಲ್ ಇಲ್ಲ ಅಂದ್ರೆ ಇರಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ನಾವು ಬದುಕ್ತಿರ್ಬೇಕಾರೆ ನಿಮ್ ಮಗು ಮೊಬೈಲ್ ನೋಡ್ಲೇಬೇಕನಪ್ಪ. ಅಪ್ಪ ನೀನ್ ಪಿಕ್ಚರ್ ನೋಡ್ತೀಯ, ನಾನೊಂದ್ ಅರ್ಧ ಗಂಟೆ ನೋಡೋಣ, ಇಬ್ಬರ ಸೇರಿ ಒಂದ್ ಅರ್ಧ ಗಂಟೆ ನೋಡೋಣ. ನೀನೇನ್ ನೋಡ್ತೀಯ ಹೇಳಪ್ಪ, ನಾನ್ ನೋಡೋಣ ಅಂತ ಅಂದ್ರಿ. ಪ್ರತಿದಿನ ಹಂಗ್ ಮಾಡ್ತಾ ಹೋಗ್ರಿ, ಮಗು ಡೇ ಬೈ ಡೇ ಮೊಬೈಲ್ನ ಅವಾಯ್ಡ್ ಮಾಡುತ್ತೆ. ಇನ್ನ ಮಗು ಬಿಟ್ಟಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಕೀಪ್ಯಾಡ್ ಮೊಬೈಲ್. 76 ದಿವಸ ನೀವು ಸ್ಮಾರ್ಟ್ ಫೋನ್ ನ ತೆಗ್ದಿಟ್ಬಿಡ್ರಿ, ಮನೇಲೇ ಇಡಬೇಡ್ರಿ. ಮನೇಲಿ ಇತ್ತು ಅಂದ್ರೆ ಮಗು ಹುಡುಕುತ್ತೆ. ಅಪ್ಪ ಆ ಸಿಮ್ ತೆಗೆದು, ಮಗು ಇವತ್ತು ಬಹಳಷ್ಟು ಟೆಕ್ನಾಲಜಿಯಲ್ಲಿ ನಿಮ್ಗಿನ ಜಾಸ್ತಿ ಪ್ರಾವೀಣ್ಯತೆ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಆ ಮಗುವಿಗೆ ಸ್ಮಾರ್ಟ್ ಫೋನ್ ಮೊಬೈಲ್ ಅಲ್ಲಿ ಕಾಣದ್ ಬೇಡ. ಕಂಡ್ರೆ ಮನೇಲಿ ಕಾಣ್ತು ಅಂದ್ರೆ ಮಗು ಏನ್ ಮಾಡುತ್ತೆ ಹೇಳು, ಬಳಸ್ಬೇಕು ನಾವು.
ಉತ್ಸಾಹ ಬರುತ್ತೆ ಅಥವಾ ಇನ್ನೇನು ಇಚ್ಛೆ ಬರುತ್ತೆ, ಅವಾಗ ಮಗು ಏನಾಗುತ್ತೆ ಮತ್ತೆ ಸ್ಮಾರ್ಟ್ ಫೋನಿಗೆ ಅಡಿಕ್ಟ್ ಆಗುತ್ತೆ. ಸೊ ಈ 76 ದಿವಸ ನಿಮ್ಮ ಸ್ಮಾರ್ಟ್ ಫೋನನ್ನ ಕರೆನ್ಸಿ ಹಾಕ್ಸ್ದಂಗೆ, ಪಾಪ ನಾನು ಬೇಡ, ನನಗೂ ಬೇಡ, ನಿನಗೂ ಬೇಡ, ನಾನು ನೋಡ್ತೀನಿ ಅಂತ ನಿನಗೆ ಬೇಜಾರ, ನೀನ್ ನೋಡ್ತೀನಿ ಅಂತ ನನಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈಗ ಏನ್ ಮಾಡೋಣ ಅಂದ್ರೆ ಈ ಮೊಬೈಲ್ನ 76 ದಿವಸ ಏಪ್ರಿಲ್ 2ನೇ ತಾರೀಕಿನ ತನಕ ತೆಗೆದಿಟ್ಬಿಡೋಣ. ತೆಗೆದಿಟ್ಟ ನಂತರ ನಾವು ಇಬ್ಬರು ಕುತ್ಕೊಂಡು ದಿನ ಒಂದೊಂದು, ನಮ್ದು ಸ್ಮಾರ್ಟ್ ಟಿವಿ ಇದೆ, ಕನೆಕ್ಟ್ ಆಗುತ್ತೆ, ಅಲ್ಲಿ ಹಾಕೊಂಡ್ಬಿಟ್ಟು ಟಿವಿನ ನೋಡೋಣ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋಣ ಅಂತ ಹೇಳ್ಬಿಟ್ಟು ಮಗುವಿಗೆ ನಾವು ಮನವರಿಕೆಯನ್ನ ಒಳ್ಳೆ ರೀತಿ ಮಾಡ್ಬೇಕೆ ಹೊರತು ಲೇ ಮೊಬೈಲ್ ಮುಟ್ಬೇಡ ಅಂತ ಹೊಡೆದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ, ಇನ್ನ ಜಾಸ್ತಿ ಮಾಡ್ತಾನೆ. ಅವನಿಗೆ ನಾವು ಈಗ ಬೇರೆ ದಾರಿಗೆ ಅಂದ್ರೆ ಕನ್ವಿನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮಗುವಿನ ಮನಸ್ಸನ್ನ ಬದಲಾವಣೆ ಮಾಡಬೇಕು. ಬದಲಾವಣೆ ಜಗದ ನಿಯಮ ಅಂತ ಗೊತ್ತಿದೆ. ಆ ಮಗು 100% ಬದಲಾವಣೆ ಆಗುತ್ತೆ. ಯಾವಾಗ ಬದಲಾವಣೆ ಆಗುತ್ತಂದ್ರೆ ನಾವು ಬದಲಾವಣೆ ಆಗ್ಬೇಕು. ಮಗುವಿನ ಮುಂದೆ ನಾವು ಸ್ಮಾರ್ಟ್ ಮೊಬೈಲ್ ನ ನೋಡ್ತಾ ಕೂತ್ರೆ ಮಗುಗೆ ಏನನ್ಸುತ್ತೆ ಹೇಳು, ನಾವು ಅಪ್ಪ ಆದ್ರೆ ನೋಡ್ಬೇಕು, ನಮ್ಮ ಅಮ್ಮ ಆದ್ರೆ ನೋಡ್ಬೇಕು, ನಮ್ಮ ಅಕ್ಕ ಆದ್ರೆ ನೋಡ್ಬೇಕು, ನಾನ್ ನೋಡಬಾರ್ದ ಅಂತಕ್ಕಂಥ ಒಂದು ಮನೋಭಾವನೆ ಬರೋದ್ರಿಂದ ಆ ಮಗುವಿನ ಮುಂದೆ ಎಲ್ಲರೂ ಕೀಪ್ಯಾಡ್ ಮೊಬೈಲ್ ಇಟ್ಕೊಳ್ರಿ, ನಾವ್ ಅಪ್ಪ ನಮ್ಮಮ್ಮ ಏನ್ ಅಲ್ಲೇ ಕೀಪ್ಯಾಡ್ ಬಿಟ್ಬಿಟ್ಟು ನೀವು ಅಲ್ಲಿ ಇಟ್ಟೋಗ್ಬಿಟ್ರೆ ಅವ್ನು ಯಾವ ಕಾರಣಕ್ಕೂ ಮೊಬೈಲ್ನ ಮುಟ್ಟಲ್ಲ. ಮಾಡ್ಬೋದು, ಇದನ್ನ ನಿಮಗೆ ಸಾಧ್ಯತೆ ಇದೆ. ಇಲ್ಲ ಸರ್, ನಾವು ಬಿಡಕ್ ರೆಡಿ ಇಲ್ಲ ಸರ್, ಮಗು ಬೇಕಾದ್ರೆ ಬಿಡುತ್ತೆ ಸರ್, ನಾವು ಬಿಟ್ರೆ ಹೆಂಗಾಗುತ್ತೆ ಸರ್ ಜೀವನ? ಏನಿದೆ ಜೀವನ ನಿಮ್ದು? ನಿಮ್ದೆಲ್ಲ ಮುಗ್ದೋಗಿದ್ದೀರಿ. ನಿಮ್ ಮಕ್ಳ ಜೀವನ ಕಟ್ಕೊಡ್ಬೇಕು ನೀವೀಗ. ನಿಮ್ ಮಕ್ಕಳಿಗೋಸ್ಕರ 76 ದಿವಸ ನೀವು ಮೊಬೈಲ್ ಬಿಡಕ್ಕಾಗಲ್ಲ ಅಂದ್ರೆ, ಮತ್ತೆ ನೀವೇ ಬಿಡಕ್ಕಾಗಲ್ಲ ಅಂದ್ರೆ ಅದಕ್ಕೆ ಇನ್ನು ಅರಿವೇ ಇಲ್ಲ. ಪ್ರಪಂಚ ಅಂದ್ರೆ ಏನಂತ ಗೊತ್ತಿಲ್ಲ. ಆ ಮಗುಗೆ ನೀವು ಬಿಡ್ರಿ ಅಂತ ನೀವು ಹಠ ಮಾಡ್ತೀರಂದ್ರೆ ನಿಮ್ಗೆಲ್ಲಾ ಪ್ರಪಂಚದ ಎಲ್ಲ ನೋಡಿದೀರಿ, ಆದ್ರೂ ನೀವು ಮೊಬೈಲ್ ಬಿಡಕ್ ರೆಡಿ ಇಲ್ಲ ಅಂದ್ರೆ ಇವಾಗ ಬೇಜಾರಾಗುತ್ತೆ ಇಲ್ಲ ಹೇಳ್ರಿ. ಅದಕ್ಕೆ ಮಗುವಿಗೆ ಕನ್ವಿನ್ಸ್ ಮಾಡ್ರಿ, ಪಾಪ 76 ದಿವಸ ಮೊಬೈಲ್ ನನಗೂ ಬೇಡ, ನಿನಗೂ ಬೇಡ. ಸೊ ಅದನ್ನೇನ್ ಮಾಡೋಣ, ತೆಗ್ದಿಟ್ಬೇಡ, ಒಂದು ಕೀಪ್ಯಾಡ್ ಮೊಬೈಲ್ ತಗೋಣ. ನಿನ್ ಫ್ರೆಂಡ್ಸ್ ಫೋನ್ ಮಾಡ್ರಿ ನೀ ಮಾತಾಡು, ನನ್ ಫ್ರೆಂಡ್ಸ್ ಫೋನ್ ಮಾಡ್ರಿ ನಾ ಮಾತಾಡ್ತೀನಿ, ಅಜ್ಜಿ ಮಾತಾಡ್ರಿ ಅಜ್ಜಿ ಜೊತೆ ಮಾತಾಡು, ಅಂಕಲ್ ಜೊತೆ ಮಾತಾಡ್ರೆ ಅಂಕಲ್ ಜೊತೆಗೆ ಮಾತಾಡ್ರಿ ಅಂತ ಹೇಳ್ತಾ, ಮೊಬೈಲ್ ಬಗ್ಗೆ ಇದು ಬಹಳ ಎಲ್ಲರಿಗೂ ಒಂದು ದುರಂತ ಸಮಸ್ಯೆ, ಜ್ವಲಂತ ಸಮಸ್ಯೆ. ಇದು ಜ್ವಲಂತ ಅಂದ್ರೆ ಪ್ರತಿನಿತ್ಯ ಇದ್ರ ಕಾಲದಲ್ಲಿ ಎಷ್ಟೋ ಜನ ಮನೆಯಲ್ಲಿ ಅಪ್ಪ ಒಂದ್ ಕಡೆಗೆ, ಅಪ್ಪ ಮಗ ಒಂದ್ ಕಡೆ ಇದ್ರೆ ಅವ್ವ ಒಂದ್ ಕಡೆಗೆ, ಅವ್ವ ಮಗ ಒಂದ್ ಕಡೆಗಿದ್ರೆ ಅಪ್ಪ ಒಂದ್ ಕಡೆಗೆ. ಅಪ್ಪ ಮೊಬೈಲ್ ಬಳಸಬಾರ್ದು ಅಂತ, ಅವ್ವ ಮೊಬೈಲ್ ಬಳಸು ಅಂತ. ಮನೆಯಲ್ಲೇ ಎರಡು ಪಾರ್ಟಿಗಳಿದಾವೆ. ಅದಕ್ಕೆ ಯಾರು ಒಬ್ರು ತಂದೆ ತಾಯಿಗಳನ್ನ ತಂದೆ ಮಗುಗೆ ಮಾರ್ಗದರ್ಶನ ಮಾಡ್ಬೇಕಾದ್ರೆ ತಾಯಿ ಆದವಳು ಅಲ್ಲಿ ಬೇಡ ಬಿಡ್ರಿ ಅಂತ ಹೇಳಬಾರ್ದು. ತಂದೆ ಒಂದ್ ಒಳ್ಳೆ ಮಾತು ಹೇಳ್ತಾ ಇದ್ದಾನೆ, ಮಗು ಮೊಬೈಲ್ ಮುಟ್ಬಾರ್ದು ಅಂದ್ರೆ ಅವಾಗ ನೀವು ಸಪೋರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಕೂರ್ಬೇಕು. ಅಥವಾ ನೀವು ಹೇಳ್ತಿದ್ದೀರಿ ಅಂದಾಗ ನಿಮ್ಮ ಯಜಮಾನರು ಸಹ ಅದ್ರ ವಿಚಾರದ ಬಗ್ಗೆ ಮಾತಾಡಬಾರ್ದು. ಒಬ್ರು ಬಳಸ್ರಿ ಅನ್ನೋದು, ಒಬ್ರು ಬಳಸ್ಬೇಡ್ರಿ ಅಂದಾಗ ಮಗು ಏನಾಗುತ್ತೆ, ನಮ್ಮ ವೀಕ್ನೆಸ್ ಅನ್ನು ನೋಡ್ಕೊಂಡು ಇದು ಮಾಡುತ್ತೆ. ಅದಕ್ಕೋಸ್ಕರ ನೀವು ನಿಜವಾಗ್ಲೂ ಈ 76 ದಿನಗಳು ನಿಮ್ಮ ಮೊಬೈಲ್ ಅನ್ನ ಸಂಪೂರ್ಣವಾಗಿ ಮುಕ್ತರಾಗಿ ಒಂದು ಬೇಕು. ಇವತ್ತು ಮೊಬೈಲ್ ಇಲ್ಲ ಅಂದ್ರೆ ಜೀವನ ಇಲ್ಲ. ಯಾಕೆ ಅಂದ್ರೆ ಇವತ್ತೆಲ್ಲ ಸಂಬಂಧಗಳು, ವ್ಯವಹಾರಗಳು ಯಾವ್ದ್ರ ಮೇಲೆ ನಿಂತಿದಾವೆ ಅಂದ್ರೆ ಮೊಬೈಲ್ ಮೇಲೆ ನಿಂತಿದ್ದಾವೆ. ಈ ಸಂಬಂಧಗಳು ಮತ್ತು ವ್ಯವಹಾರಗಳನ್ನು ನಡೆಸಲಿಕ್ಕೆ ಸ್ಮಾರ್ಟ್ ಫೋನೇ ಬೇಕಾಗಿಲ್ಲ, ಕೀಪ್ಯಾಡ್ ಮೊಬೈಲ್ನ ತಗೊಳ್ರಿ ಅಂತ ಹೇಳ್ತಾ, ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ MBPL 74 ಅಂತೇಳಿ. ಇದರಲ್ಲಿ ನೀವು ಎಲ್ಲ 10ನೇ ತರಗತಿ ಎಲ್ಲ ಆಂಗ್ಲ ಮಾಧ್ಯಮದ ಎಲ್ಲ ಕ್ಲಾಸ್ಗಳನ್ನ ಹಾಕಿದ್ದೀನಿ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೀವು ಆ ವಿಡಿಯೋಗಳನ್ನ ನೋಡ್ಸಿ ಮಕ್ಕಳಿಗೆ ತೋರಿಸ್ರಿ. ಈ ಟ್ರಿಗ್ನಾಮೆಟ್ರಿ ಇದೆ, ಟ್ರಿಗ್ನಾಮೆಟ್ರಿ ಅಂತಕ್ಕಂಥದ್ದು ಕಷ್ಟವಾದ ಚಾಪ್ಟರು. ಇನ್ನ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಂತಿದೆ. ಎಲ್ಲ ಪ್ರಾಬ್ಲಮ್ಸ್ ಅನ್ನ ನಾನು ಮಾಡಾಕಿದ್ದೀನಿ. ನೀವು ನೋಡಿ, ನಿಮ್ಮ ಮಗು ಸಕ್ಸಸ್ ಆದ್ಮೇಲೆ ಈ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸರ್, ನೀವು ಹೇಳಿದ ಮಾತುಗಳನ್ನ ಕೇಳಿ ನಾವು ಒಂದಿಷ್ಟು ಬದಲಾವಣೆ ಆದ್ವಿ. ಸೊ ನಾನು ಯಾಕೆ ತಂದೆ ತಾಯಿಗಳಿಗೆ ಈ ಮಾತನ್ನು ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬಹಳಷ್ಟು ಜನ ತಂದೆ ತಾಯಿಗಳು ಇನ್ನೂ ಟೈಮ್ ಇದೆ ಲಾಸ್ಟಿಗೆ ನೀವು ಬಂದು ಕಣ್ಣೀರ್ ಹಾಕ್ತೀರಿ. ಎಷ್ಟೋ ಜನ ಪೇರೆಂಟ್ಸು, ಸರ್ ನನ್ನ ಮಗ SLC ಫೇಲ್ ಆದ, ಅವತ್ತು ಕಣ್ಣೀರ್ ಹಾಕೋದ್ರ ಬದಲಿಗೆ ಇವತ್ತು ನಮ್ಮನ್ನು ತೊಡಸ್ಕೊಳ್ಳೋಣ, ಇವತ್ತು ನಮ್ಮ ಮಗುವಿನ ಜೊತೆಗೆ ನಮ್ಮ ಸಮಯವನ್ನು ಕಳೆಯೋಣ. ಮಗು ಓದುತ್ತೆ. ಪ್ರತಿಯೊಂದು ಮಗುವಿಗೆ ತನ್ನದೇ ಆದ ಶಕ್ತಿಯನ್ನ ಕೊಟ್ಟಿರ್ತಾರೆ. ಆ ಶಕ್ತಿಯನ್ನ ಹುಡುಕೋದು ಯಾರ ಕೆಲಸ ಅಂತಂದ್ರೆ
ಪೋಷಕರ ಜವಾಬ್ದಾರಿ. ಈ ಪೋಷಕರಾದವರು ನಮ್ಮ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿ. ಈಗ ನೀವು ಬೆಳಗ್ಗೆ ಸರಿಯಾದ ರೀತಿಯಲ್ಲಿ ಊಟ ಕೊಡ್ತಿದ್ದೀರಿ, ಮಧ್ಯಾಹ್ನ ಊಟ ಕೊಡ್ತಿದ್ದೀರಿ, ರಾತ್ರಿ ಊಟ ಕೊಡ್ತಿದ್ದೀರಿ, ಊಟ ಹೇಗೆ ಕೊಡ್ತಿದ್ದೀರೋ ಓದೋದ್ರ ಬಗ್ಗೆ ಅಷ್ಟೇ ಕಾಳಜಿ ಮಾಡಿದ್ರೆ ನಿಮ್ಮ ಮಗು ನಿಜವಾಗ್ಲೂ SLC ಪಾಸ್ ಆಗಿ ಮುಂದೆ ಒಂದು ದಿವಸ ನಿಮ್ಮ ಮಗು ಶಿಕ್ಷಣದ ಮೇಲೆ ಜೀವನ ಕಟ್ಟಿಕೊಳ್ಳುತ್ತೆ. ಇಲ್ಲ ಅಂದ್ರೆ ನಿಮ್ಮ ಮಗು ಶಿಕ್ಷಣದಿಂದ ಜೀವನ ಕಟ್ಕೊಳಕ್ಕಾಗಲ್ಲ, ಬೇರೆ ಅನ್ಯ ಮಾರ್ಗದಲ್ಲಿ ಜೀವನ ಕಟ್ಕೋಬಹುದು. ಇವತ್ತು ದುಡ್ಡನ್ನ ದುಡಿಲಿಕ್ಕೆ ಬೇಕಾದಷ್ಟು ಮಾರ್ಗ ಇದೆ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಆದ್ರೆ ಶಿಕ್ಷಣದಿಂದ ನಿಮ್ಮ ಮಗು ಸ್ಮಾರ್ಟ್ ವರ್ಕ್ ಮಾಡುತ್ತೆ. ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ಅವನು ಸ್ಮಾರ್ಟ್ ಆಗ್ತಾನೆ, ನಿಮ್ಮ ಮನೆ ಸ್ಮಾರ್ಟ್ ಆಗುತ್ತೆ, ನೀವೆಲ್ಲರೂ ಸ್ಮಾರ್ಟ್ ಆಗ್ತೀರಿ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಎಲ್ಲ ತಂದೆ ತಾಯಿಗಳು ತಮ್ಮ 76 ದಿನಗಳನ್ನ ತಮ್ಮ ಮಕ್ಕಳಿಗೋಸ್ಕರ ಮೀಸಲಿಡ್ರಿ. ಮೀಸಲಿಟ್ಟಿದ್ದೇ ನಿಜ ಆದ್ರೆ ನಿಮ್ಮ ಮಗು 100% SLC ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಮೇಲೆ ಬರ್ತಾನೆ. ಜೊತೆಗೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಖುಷಿಯನ್ನ ಎಷ್ಟು ದುಡ್ಡು ಕೊಟ್ಟರು ಜೋಬಲ್ಲಿ ಇಟ್ರು ಅದು ತೀರದು. ಫೇಲ್ ಆದಾಗ ಎಷ್ಟು ದುಡ್ಡು ಕೊಟ್ರು ಆ ನೋವನ್ನ ಮರ್ಸಕ್ಕಾಗಲ್ಲ. ಅದಕ್ಕೆ ನಮ್ಮ ಮಗುವಿನ ಹಿಸ್ಟ್ರಿಯಲ್ಲೇ ಫೇಲ್ ಅನ್ನ ವರ್ಡ್ ಬರಬಾರ್ದು ಅಂದ್ರೆ ನಾವು 76 ದಿವಸ ನೀವೆಲ್ಲರೂ ಸಹ ನಿಮ್ಮ ಮಗುವಿನ ಜೊತೆಗೆ, ನನ್ನ ಜೊತೆಗಲ್ಲ, ಮಗುವಿನ ಜೊತೆಗೆ ಮತ್ತು ನಿಮ್ಮ ಮಗುವಿನ ಶಾಲೆಯ ಶಿಕ್ಷಕರ ಜೊತೆಗೆ ನೀವು ಕೈ ಜೋಡಿಸಿ ಕೆಲಸ ಮಾಡಿದ್ದೆ ನಿಜ ಆಗಿದ್ದಲ್ಲಿ ನಿಮ್ಮ ಮಗು 100% ಪಾಸ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. MB ಪ್ರಭಾಕರ್ ಕಾಕ್ನೂರ್. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಇರುತ್ತೆ, ಜೊತೆಗೆ ಅದರ ಮೊಬೈಲ್ ನಂಬರ್ ಇದೆ. ನನ್ನ ನೇರವಾಗಿ ದೂರವಾಣಿ ಕರೆ ಮುಖಾಂತರ ಮಾತಾಡಿ, ನನ್ನ ಮಗ ಹಿಂಗ್ ಮಾಡ್ತಾ ಇದ್ದಾನೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅದಕ್ಕೆ ನನ್ನ ಕೈಯಲ್ಲಿ ಆದ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನ ತಮಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಪ್ರಭಾಕರ್ ಕಾಕ್ನೂರ್. ನಮಸ್ಕಾರಗಳು.